ಯಾರೋ ಒಬ್ಬ ನಿಹಾರಿಕಾ ಹತ್ರ ಎಲ್ಲ ನಾವು ಅನ್ಕೊಂಡ ಹಾಗೆ ನಡಿಬೇಕು, ಎಷ್ಟು ಬೇಗ ಆಗತ್ತೋ ಅಷ್ಟು ಒಳ್ಳೇದು ಅಂತ ಹೇಳ್ದ. ಇನ್ನು ಜಾಸ್ತಿ ಟೈಮ್ ನಾವು ವೇಟ್ ಮಾಡಕ್ಕಾಗಲ್ಲ ಅಂದ. ಅದು ಯಾವ ವಿಷಯದ ಬಗ್ಗೆ ಅಂತ ಕೇಳಿ ಅತ್ತೆ. ಅವನಿ ಹೇಳಿದ್ದು ನಿಜನಾ ನಿಹಾರಿಕಾ? ಅತ್ತೆ ಅದು ಹೇಳಮ್ಮ, ಯಾರ ಹತ್ರ ಮಾತಾಡ್ದೆ? ಯಾವ ವಿಷಯದ ಬಗ್ಗೆ ಮಾತಾಡ್ದೆ? ನೀವು ಅವನಿ ಮಾತನ್ನ ನಂಬಿ ಎಲ್ಲರ ಮುಂದೆ ನಿಹಾರಿಕನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲಪ್ಪ. ನಿಮ್ ಪರವಾಗಿ ತಪ್ಪಿಲ್ಲ ಅಂದಮೇಲೆ ನೀವು ಭಯ ಪಡಬೇಕಾಗಿರೋ ಅಗತ್ಯ ಏನಿದೆ? ಯಾರ ಹತ್ರ ಮಾತಾಡಿದ್ರೋ ಏನ್ ಮಾತಾಡಿದ್ರೋ ಹೇಳಿ. ಅದಷ್ಟೊಂದು ರಹಸ್ಯ ಅಲ್ಲ ಅಂದಮೇಲೆ ನಿಮಗೆ ಯಾಕೆ ಅಷ್ಟೊಂದು ಭಯ? ನಿನ್ ಕಡೆಯಿಂದ ಯಾವುದೇ ತಪ್ಪಿರಲ್ಲ ಅಂತ ನಾವ್ ನಂಬ್ತೀವಿ. ನೀನ್ ಧೈರ್ಯವಾಗಿ ಹೇಳು ನಿಹಾರಿಕಾ. ನಿನ್ ಮೇಲೆ ಇದಕ್ಕೂ ಮುಂಚೆ ಎಷ್ಟು ಚಾಡಿ ಹೇಳಿಲ್ಲ, ಈಗ ಕೂಡ ಅಂಥದ್ದೇ ಏನೋ ಆಗಿರುತ್ತೆ. ನಿನ್ನ ಮುಂದೆ ನಿನಗೆ ನೆರಳಾಗ ಅತ್ತೆ ಇರ್ಬೇಕಾದ್ರೆ ನಿನಗ್ ಭಯ ಯಾಕೆ? ಹೇಳ್ಬಿಡು. ಅವನಿ ಎಂಥವಳು ಅಂತ ಗೊತ್ತಿದ್ದು ಕೂಡ ನೀವೆಲ್ಲರೂ ನನಗೆ ಇಷ್ಟೊಂದು ತೊಂದರೆ ಕೊಡೋದು ನನಗಿಷ್ಟ ಆಗ್ತಾ ಇಲ್ಲ. ಆದ್ರೂ ಸರಿ, ನನ್ನ ಪ್ರಾಮಾಣಿಕತೆ ಏನು ಅಂತ ಹೇಳೋದಕ್ಕೋಸ್ಕರನಾದ್ರೂ ಹೇಳ್ತೀನಿ. ಏನಿಲ್ಲ ಅತ್ತೆ, ಒಬ್ರು ಫೋನ್ ಮಾಡಿ ಡೊನೇಷನ್ ಬೇಕು ಅಂತ ಕೇಳಿದ್ರು. ಇವಾಗಲ್ಲ, ಆಮೇಲೆ ನೋಡೋಣ ಅಂತ ಹೇಳ್ದೆ. ಅವ್ರಿಗೆ ಡೊನೇಷನ್ ತುಂಬ ಅಗತ್ಯ ಇದೆಯಂತೆ. ಕೆಲವು ಕಾರ್ಯಕ್ರಮ ಮಾಡೋದಿದೆ, ಇವಾಗಲೇ ತಡ ಆಗೋಗಿದೆ, ಬೇಗ ಕೊಡಿ ಅಂತ ಒತ್ತಾಯ ಮಾಡಿ ಕೇಳಿದ್ರು. ಸರಿ ನೋಡ್ತೀನಿ ರೀ, ನಮ್ಮ ಅತ್ತೆಯವ್ರ ಹತ್ರ ಮಾತಾಡಬೇಕು, ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ದೆ. ನಡೆದಿದ್ದು ಇಷ್ಟೇ ಅತ್ತೆ. ವೇದವತಿ ಅವ್ರ ಸೊಸೆ ದಾನ ಧರ್ಮಗಳ ಬಗ್ಗೆ, ಸಹಾಯ ಚಂದದ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಸರಿಯಾಗಿ ಹೇಳ್ದೆ ಅದ್ಗೆ. ನಮ್ಮ ಅಮ್ಮ ನಂತರ ನಿಹಾರಿಕನೇ ತಾನೆ ಅಂತ ವಿಷಯನೆಲ್ಲ ನೋಡ್ಕೋಬೇಕಾಗಿರೋದು. ಆಗ್ಲೇ ಅಲ್ವಾ ನಿನ್ ಸೊಸೆ ತುಂಬಾ ಒಳ್ಳೆವಳು ಅಂತ ಎಲ್ಲರೂ ಮಾತಾಡೋದು. ಈ ವಿಷಯನೂ ಕೂಡ ದೊಡ್ಡ ಅಪರಾಧದ ತರ ಯಾಕೆ ಹೈಲೈಟ್ ಮಾಡ್ತಾ ಇದೀಯಾ? ನೀವು ಹೇಳಿದ್ದು ಸುಳ್ಳು ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಪ್ರಾಣ ಹೋಗ್ತಾ ಇದೆ ಅನ್ನೋ ಸಮಯದಲ್ಲಿ ಕೂಡ ನಾನೇನ್ ಸುಳ್ಳು ಹೇಳಲ್ಲ. ನಿನ್ನ ಅನುಮಾನಗಳಿಗೆ ಇನ್ ಮುಂದೆ ಮಿತಿ, ಅಡ್ಗೋಡೆ ಇರ್ಬೇಕಮ್ಮ. ನೀನ್ ಏನೇನೋ ಊಹಿಸ್ಕೊಂಡು ಅನವಶ್ಯಕವಾಗಿ ನಿಹಾರಿಕಾಗೆ ತೊಂದರೆ ಕೊಡ್ಬೇಡ. ಆಗೋಯ್ತಾ? ಇನ್ನೇನಾದ್ರೂ ಇದೆಯಾ ಅವನಿ? ನೀನು ಸತ್ಯನ್ ಸುಳ್ಳು ಅಂತ, ಸುಳ್ಳನ್ನ ಸತ್ಯ ಅಂತ ನಂಬಿಸೋ ಅಷ್ಟು ಸಮರ್ಥಳು ಅಂತ ನನಗೆ ಗೊತ್ತು ನಿಹಾರಿಕಾ. ಇರೋ ವಿಷಯ ಇದ್ದಂಗೆ ಹೇಳಿದ್ಲಲ್ಲಮ್ಮ, ಮತ್ತೆ ನೀನ್ ಯಾಕೆ ಹಾಗೆ ಮಾತಾಡ್ತೀಯಾ? ಅದಕ್ಕೆ ಅಂತಾರೆ ನಾಲ್ಗೆ ಉದ್ದ ಅಂತ. ನಿಜ ಗೊತ್ತಾಗ್ಬೇಕು ಅಂದ್ರೆ ಒಂದ್ ದಾರಿ ಇದೆ ಮಾವ. ಯಾಕವನಿ ಇನ್ನೂ ಈ ವ್ಯರ್ಥ ಪ್ರಯತ್ನಗಳು? ಬೆಂಕಿ ಅಂತ ನಿಜ ಬಯಲಾಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ಅಕ್ಕ. ಅವನಿ, ಆ ದಾರಿ ಏನು ಅಂತ ಬೇಗ ಹೇಳು. ಅತ್ತೆ, ಇವಾಗ ನಿಹಾರಿಕಾಗೆ ಯಾವ ನಂಬರಿಂದ ಫೋನ್ ಬಂದಿತ್ತೋ ಆ ನಂಬರ್ಗೆ ನಾನು ವಾಪಸ್ ಕಾಲ್ ಮಾಡ್ತೀನಿ. ಅವ್ರು ಏನ್ ಮಾತಾಡ್ತಾರೋ ಗೊತ್ತಾಗತ್ತೆ. ಎಲ್ರೂ ಮುಂದೆ ಸ್ಪೀಕರ್ ಆನ್ ಮಾಡ್ತೀನಿ, ವಿಷಯ ಏನು ಅಂತ ಗೊತ್ತಾಗ್ಬಿಡತ್ತೆ. ಈ ಪರೀಕ್ಷೆಗೆ ನೀನು ಸಿದ್ಧನೇ ಅಲ್ವಾ ನಿಹಾರಿಕಾ? ನೀನ್ ಫೋನಲ್ಲಿ ಮಾತಾಡಿದ್ರೆ ನಿನ್ ದಾನ ಧರ್ಮಗಳ ವಿಷಯ ಏನು ಅಂತ ಗೊತ್ತಾಗ್ಬಿಡತ್ತೆ. ಏನಂತ್ಯ ನಿಹಾರಿಕಾ? ನೀನ್ ಹೇಳಿದ್ದು ಚೆನ್ನಾಗಿದೆ ಅವನಿ. ನಿಹಾರಿಕಾ ಒಪ್ಕೊಂಡ್ರೆ ಯಾವ ತಪ್ಪು ಇಲ್ಲ ಅಂತ, ಒಪ್ಕೊಳ್ಳಿಲ್ಲ ಅಂದ್ರೆ ತಪ್ಪಿದೆ ಅಂತ. ಸರಿಯಾಗಿ ಸಿಕ್ಕಾಕ್ಸದ್ಲಲ್ವಾ ಕೃಷ್ಣ? ಹೌದು ಬಂಗಾರ, ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತೇ ಆಗ್ತಿಲ್ಲ. ನಿಹಾರಿಕಾ ಏನು ಹೇಳ್ತಾನೆ ಇಲ್ವಲ್ಲ ಅತ್ತೆ? ನೋಡಿದ್ಯಾ ಅಕ್ಕ, ಅವನಿ ಎಂಥ ಕೆಲಸ ಮಾಡ್ತಿದ್ದಾಳೆ? ಅತ್ತೆ, ನಿಹಾರಿಕಾ ಮೇಲೆ ನಿಮಗ್ ನಂಬಿಕೆ ಇದೆಯೋ ಇಲ್ವೋ? ಇದ್ಯಮ್ಮ. ಹಾಗಿದ್ದಾಗ ಈ ವಿಶ್ವಾಸ ಪರೀಕ್ಷೆಗಳು ಯಾಕೆ? ಹೌದು, ಅಗತ್ಯನೇ ಇಲ್ಲ. ತಪ್ಪು ಮಾಡ್ದವ್ರನ್ನ ಸಮರ್ಥಿಸ್ತಾ ಇದ್ದೀರಾ? ನಂಬೋದು ತಪ್ಪು ಅಂತ ಸಮರ್ಥಿಸ್ಕೊಳ್ಳೋದು ಹೇಗಾಗತ್ತವನಿ? ಹಾಗಿದ್ದಾಗ
ಅವನೇ ಹೇಳಿದ್ನು ಕೂಡ ನಂಬಿ. ಇದು ಇಲ್ಲಿಗೆ ಮುಗಿಯೋ ಥರ ಕಾಣಲ್ಲ ವೇದ. ನಿಹಾರಿಕಾ ಎಲ್ಲರ ಮುಂದೆ ಫೋನ್ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡಿ ಮಾತಾಡಲೇಬೇಕು. ನೀವೇನಪ್ಪ ಹಾಗಂತಿದ್ದೀರಾ? ಕೃಷ್ಣ, ನೀನೇನು ಮಾತಾಡಬೇಡ. ನಿಹಾರಿಕಾ, ನೀನೀಗ ಫೋನ್ ಮಾಡೋದ್ರಿಂದ ನಿನಗೆ ಒಳ್ಳೇದಾಗುತ್ತಮ್ಮ. ನನ್ನ ಮಾತು ಕೇಳಿ ಫೋನ್ ಮಾಡು. ಮಾಡು ನಿಹಾರಿಕಾ. ಯಾಕಮ್ಮ ಯೋಚನೆ ಮಾಡ್ತಿದ್ಯಾ? ಮಾಡು. ಸರಿ, ನಾನೇ ಮಾಡ್ತೀನಿ ಬಿಡು. ಹೋಗ್ತಾ ಹೋಗ್ತಾ ವಿಗ್ರಹದ ವಿಷಯ ಬಯಲಾಗ್ತಾ ಇದೆ. ನಾವಿನ್ ಗಂಟು ಮುಟ್ಟೆ ಕಟ್ಲೇಬೇಕು ಬಂಗಾರ. ನಾನು ಏನ್ ಮಾಡ್ಬೇಕು ಅನ್ಕೊಂಡ್ರು ಅಲ್ಲಲ್ಲೇ ಚೆಕ್ ಇಡ್ತಾ ಬರ್ತಾ ಇದ್ದಾಳೆ. ಇವಾಗ ನಾನು ತಪ್ಪಿಸ್ಕೊಳಕ್ಕೆ ಆಗಲ್ಲ. ಸರ್, ನಿಹಾರಿಕಾ ಕಾಲ್ ಮಾಡ್ತಿದ್ದಾರೆ. ಈಗಷ್ಟೇ ನಾವು ಹೇಳೋದ್ನೆಲ್ಲ ಹೇಳಿದ್ದೀವಿ ಅಲ್ವಾ, ಮತ್ತೆ ಯಾಕೆ ಮಾಡ್ತಿದ್ದಾಳೆ? ಏನಾದರೂ ಗುಡ್ ನ್ಯೂಸ್ ಹೇಳ್ಬೋದು. ರಿಸೀವ್ ಮಾಡಿ ಸರ್. ಹಲೋ, ಅವನಿಯಿಂದ ನೀನು ತುಂಬಾ ಸಲ ತಪ್ಪಿಸ್ಕೊಂಡಿದ್ಯಾ. ಈಗ ಅಮ್ನೋರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹಲೋ, ಫೋನ್ ಮಾಡಿ ಯಾಕೆ ಮಾತಾಡ್ತಿಲ್ಲ ನಿಹಾರಿಕಾ? ಅದೇ ಈಗಷ್ಟೇ ನೀವು ನನಗೆ ಫೋನ್ ಮಾಡಿದ್ರಿ ಅಲ್ವಾ, ಮಧ್ಯದಲ್ಲಿ ಫೋನ್ ಕಟ್ಟಾಗಿ ಹೋಯ್ತು. ಆ ವಿಷಯದ ಬಗ್ಗೆನೇ ಮಾತಾಡೋಣ ಅಂತ ಫೋನ್ ಮಾಡಿದೆ. ನಾನು ತುಂಬಾ ಹೊತ್ತು ಹಲೋ ಹಲೋ ಅಂತ ಹೇಳ್ತಾನೆ ಇದ್ದೆ. ನಿಮ್ಮಿಂದ ನನಗೆ ರೆಸ್ಪಾನ್ಸ್ ಬರಲಿಲ್ಲ, ಅದಕ್ಕೆ ಕಾಲ್ ಕಟ್ ಮಾಡಿದೆ. ಏನ್ ವಿಷಯ? ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ಯಲ್ಲ ಯಾಕೆ? ನಾವು ಅನ್ಕೊಂಡಿದ್ದೆ ನೀವು ಎಷ್ಟು ಬೇಗ ಆ ಕೆಲಸ ಮಾಡ್ತೀರೋ ಅಷ್ಟು ಒಳ್ಳೇದು. ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ್ಯಾಟ್. ಓಲ್ಡ್ ಏಜ್ ಹೋಮ್ಗೆ, ಆರ್ಫನೇಜ್ ಹೋಮ್ಗೆ ನೀವು ನಮಗೆ ಮನಿ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಆ ದುಡ್ಡನ್ನ ಬೇಗ ಕಳಿಸಿಕೊಡಿ ಪ್ಲೀಸ್. ನೀವು ಇಂಥ ದಾನ ಧರ್ಮನ ಹೆಚ್ಚಾಗಿ ಮಾಡ್ತಿರ್ತೀರಾ ಅಂತ ನಿಮಗೆ ನಿಮ್ಮ ಅತ್ತೆಯವರೇ ಆದರ್ಶ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ನಿಹಾರಿಕಾ ಅವರೇ, ನಾವು ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾನು ನಮ್ಮ ಅತ್ತೆಯವ್ರ ಹತ್ರ ಕೇಳಿ ಕಳಿಸ್ತೀನಿ. ಆಸ್ ಅರ್ಲಿ ಆಸ್ ಪಾಸಿಬಲ್ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಏನ್ ಸರ್ ಹಾಗೆ ಹೇಳಿದ್ರಿ? ಅಲ್ಲಿ ಏನು ನಡೆದಿದೆ ಅಂತ ನಿಹಾರಿಕಾ ವಾಯ್ಸಲ್ಲೇ ಅರ್ಥ ಆಯ್ತು ಚರಣ್, ಅದಕ್ಕೆ ಹಾಗೆ ಹೇಳ್ದೆ. ಜೊತೆಗೆ ಅಲ್ಲಿ ಸ್ಪೀಕರ್ ಆನಲ್ಲಿರೋ ಹಾಗೆ ಅನ್ನಿಸ್ತು. ನಾವು ವಿಗ್ರಹದ ಬಗ್ಗೆ ಮಾತಾಡಿದ್ರೆ ನಿಹಾರಿಕಾ ಮತ್ತೆ ಕೃಷ್ಣ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಿದ್ರು. ಇವಾಗ್ಲಾದ್ರೂ ಎಲ್ಲರಿಗೂ ನಿಜ ಗೊತ್ತಾಯ್ತಾ? ಅವನೇ ನಿನ್ನ ಹತ್ರ ಇಂಥ ವಿಶ್ವಾಸ ಪರೀಕ್ಷೆ, ಅಗ್ನಿ ಪರೀಕ್ಷೆಗಳು ಏನಾದರೂ ಇದ್ರೆ ಹೇಳು ಅವನಿ. ಯಾವುದಕ್ಕಾದ್ರೂ ಸರಿ, ನನ್ನ ಹೆಂಡತಿ ರೆಡಿನೇ. ಏಯ್ ಶ್ರೀಕರ್, ನೋಡು ನೋಡು ನಿನ್ನ ಹೆಂಡತಿ ಯಾವ ಮಟ್ಟ ಕಿಳಿದಿದ್ದಾಳೆ ಅಂತ ನೋಡು. ಇವಾಗ್ಲಾದ್ರೂ ಸ್ವಲ್ಪ ಬುದ್ಧಿ ಕಲ್ತ್ಕೋ. ಅಯ್ಯೋ, ಅದು ಶ್ರೀಕರಿಂದ ಆಗದೆ ಇರೋ ಕೆಲಸ ಈ ಜನ್ಮದಲ್ಲಿ ಮೊದಲೇ ಆಗಲ್ಲ. ಶ್ರೀಕರ್ಗೆ ಅವನಿ ಹೇಳಿದ್ದೆ ವೇದ. ಅವನಿ ಹೇಳಿದ ದಾರಿಲೇ ನಡೆಯೋದು. ಅವನಿ ಆಡಿಸ್ದಂಗ್ ಆಡೋದ್ ಮಾತ್ರನೇ ಶ್ರೀಕರ್ಗೆ ಗೊತ್ತು. ಇದು ತುಂಬಾ ತಪ್ಪು ಅವನಿ. ಯಾಕೆ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದೀಯಾ? ಪ್ರತಿ ಸಲ ನೀವು ಅವನಿ ಮಾತು ನಂಬಿ ನಿಹಾರಿಕೆಗೆ ತೊಂದರೆ ಕೊಡಬಾರ್ದಮ್ಮ. ಇದಕ್ಕೆ ನೀನು ಉತ್ತರ ಏನವನಿ? ಆ ಕಡೆ ಮಾತಾಡ್ತಿರೋರು ಇಲ್ಲಿ ಸಿಚುಯೇಷನ್ನ ಅರ್ಥ ಮಾಡ್ಕೊಂಡು ಮಾತನ್ನ ಬದಲಾಯಿಸಿದ್ರು ಅತ್ತೆ. ಸಾಕು, ಬಾಯ್ ಮುಚ್ಚು ಅವನಿ. ನೀನ್
ನೀನು ಹೇಳ್ದಾಗೆ ಎಲ್ಲ ನಡೀತು ಅಲ್ವಾ? ನಿನ್ನ ಕಣ್ಣು ಮುಂದೆನೆ ನಡೀತು ಅಲ್ವಾ? ಎಲ್ಲರ ಸಮ್ಮುಖದಲ್ಲೇ ನಡೀತು ಅಲ್ವಾ? ಮತ್ತೆ ಅದೇ ಮಾತು ಮಾತಾಡ್ತೀಯಲ್ಲ, ಯಾಕೆ? ಒಂದೇ ಮನೆ ಸೊಸೆಗಳು ಅಂದಮೇಲೆ 100% ಭಾಗ ಅವರು ಒಂದೇ ರೀತಿ ಆಲೋಚನೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲಮ್ಮ. ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಅಷ್ಟು ಮಾತ್ರಕ್ಕೆ ನೀನು ನಿಹಾರಿಕಾನ ಈ ರೀತಿಯೆಲ್ಲ ಹೇಳೋದು ನಮ್ಗೆ ಯಾಕೋ ಇಷ್ಟ ಆಗ್ತಿಲ್ಲಮ್ಮ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡ. ಎಲ್ರಿಗೂ ಟೆನ್ಷನ್ ಕೊಡಬೇಡ. ನಿಹಾರಿಕಾ ಮನೋಭಾವಕ್ಕೆ ನೋವಾಗೋ ಹಾಗೆ ಮಾಡಬೇಡ. ಹಾಗಲ್ಲ ಅತ್ತೆ. ಸಾಕಮ್ಮ, ಇನ್ನು ಸಾಕು. ಕುಟುಂಬ ಒಂದಾಗಿರ್ಬೇಕು ಅಂತ ಅನ್ಕೊಂಡಿರೋ ನೀನು ಈ ರೀತಿ ಎಲ್ಲ ಮಾಡ್ತಿರೋದು ನಮಗೆ ತುಂಬಾ ನೋವುಂಟು ಮಾಡಿದೆ. ನಿನ್ನಿಂದ ನಾವು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮ್ಮ ನಿಹಾರಿಕಾ, ನಿನ್ನ ಮೇಲೆ ನಮಗೆ ನಂಬಿಕೆ ಇರಬಹುದು. ಆದರೂ ಸರಿ, ಇಂಥ ಸಂದರ್ಭಗಳಲ್ಲಿ ನಿರೂಪಿಸ್ಕೊಳ್ಳೋದೇ ಒಳ್ಳೆಯದು. ನೀವು ಹೇಳ್ತಾ ಇರೋದು ನಿಜಾನೇ ಅತ್ತೆ. ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ನೀನು ಎಷ್ಟು ಡೊನೇಷನ್ ಕೊಡಬೇಕು ಅಂದ್ಕೊಂಡಿದ್ಯೋ ಅಷ್ಟು ಕೊಡಮ್ಮ. ನಿನ್ನಿಷ್ಟ. ಅದನ್ನು ಬೇಡ ಅಂತ ನಾವು ಯಾರೂ ಹೇಳೋದಿಲ್ಲ, ಸರಿನಾ? ಥ್ಯಾಂಕ್ ಯು ಅತ್ತೆ. ಸರಿ, ಇನ್ನೆಲ್ಲರೂ ಹೊರಡಿ. ಎಲ್ರ ಮುಂದೆ ಏನೋ ಮ್ಯಾಜಿಕ್ ಮಾಡಿದ್ಲು. ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡ್ಲು. ಹೌದು ಅವನಿ, ಇರೋದೆಲ್ಲ ತನಗೆ ಬೇಕು ಅನ್ನೋ ಸ್ವಾರ್ಥಿ ಅವಳು. ಅಂಥವಳು ಆರ್ಫೆಂಜ್ ಹೋಮ್ಗಳಿಗೆ ಡೊನೇಷನ್ ಕೊಡುವಂಥ ಸೀನ್ ಇಲ್ಲ ಅವಳಿಗೆ. ಫೋನ್ ಮಾಡಿದ್ದವನು ಡೊನೇಷನ್ಗೋಸ್ಕರ ಮಾಡಿಲ್ಲ ಅಂತ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಇನ್ನೊಂದು ವಾರದಲ್ಲಿ ಆ ವಿಷಯ ಏನು ಅಂತ ತಿಳ್ಕೊಂತೀನಿ. ಸರ್, ನಿಹಾರಿಕಾ ಅವರು ಕಾಲ್ ಮಾಡ್ತಿದ್ದಾರೆ. ಮತ್ತೆ ಯಾಕೆ ಮಾಡ್ತಿದ್ದಾಳೆ? ಗಿವ್ ಮಿ. ಹಲೋ. ಸಡನ್ ಆಗಿ ಹಾಗೆ ಟಾಪಿಕ್ ಚೇಂಜ್ ಮಾಡುತ್ತೀಯಲ್ಲ ಡೇವಿಡ್? ಯಾಕೋ ಡೌಟ್ ಬಂತು. ಆರ್ ಯು ಸೇಫ್ ದೇ? ದೊಡ್ಡ ಪ್ರಾಬ್ಲಮ್ ಇಂದ ಸೇವ್ ಮಾಡಿದ್ರಿ. ಇಲ್ಲ ಅಂದಿದ್ರೆ ಅವನ್ ಇವತ್ತು ನಮ್ಮಿಬ್ರನ್ನು ಹೊರಗಡೆ ಕಳಿಸ್ಬಿಡ್ತಾ ಇದ್ಲು. ನಾನು ನಿಮಗೆ ಹೆಲ್ಪ್ ಮಾಡ್ದಾಗೆ ನೀವು ನನಗೂ ಕೂಡ ಹೆಲ್ಪ್ ಮಾಡಿ. ನೋಡೋಣ, ಇಡ್ತೀನಿ. ಬಾಯ್. ನಾನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಈ ಮನೆಯಿಂದ ಹೊರಗೋ ಅಥವಾ ಜೈಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ. ಆ ಡೇವಿಡ್ ಬುದ್ಧಿವಂತಿಕೆಯಿಂದ ನಮ್ಮ ಟೈಮ್ ಚೆನ್ನಾಗಿತ್ತು, ಬಚಾವಾದ್ವಿ. ಇನ್ಮೇಲೆ ನಾವು ತುಂಬಾ ಹುಷಾರಾಗಿರ್ಬೇಕು. ಹುಷಾರು ಕೃಷ್ಣ. ಅಯ್ಯೋ, ಇನ್ನೇನಾದರೂ ತಗೊಳ್ಳೋದಿದ್ಯಾ? ಇನ್ನೇನು ಇಲ್ಲ ಬಿಡು. ಸರಿ, ಹಾಗಾದ್ರೆ ಹೋಗೋಣ. ಏನಾಯ್ತು? ಈ ಮದ್ದೆ ತುಂಬಾ ಕೈ ಕೊಡ್ತಾ ಇದೆ. ನಮ್ಮ ಫಸ್ಟ್ ನೈಟ್ ದಿನ ಕೂಡ ಇದು ಹೀಗೆ ಕೈ ಕೊಟ್ಟಿರೋದಕ್ಕೆ ಶ್ರೀಕರ್ ಕಾರ್ ತಗೊಂಡು ಹೋಗಿದ್ದೆ. ಆಮೇಲೆ ಆ ನರಸಿಂಹನ ಚೆನ್ನಾಗಿ ಗುದ್ದಿ ದೊಡ್ಡ ರಾದ್ ಅಂತಾನೆ ನಡೆದು ಹೋಗಿತ್ತು. ಇನ್ನೊಂದ್ಸಲ ಟ್ರೈ ಮಾಡು. ಇದೊಂದು ಕಾರು ಯಾವಾಗ ನೋಡಿದ್ರು ಕೆಟ್ಟೋಗಿರುತ್ತೆ. ಇದನ್ನ ಎಷ್ಟೇ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗಲ್ಲ. ನಡಿ ಕೆಳಗಿಳಿ. ಏನ್ ಮಾಡೋಣ? ಕಾರ್ನ ಇಲ್ಲೇ ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ. ನಾನು ಸ್ವಲ್ಪ ಹೊತ್ತಾದ್ಮೇಲೆ ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಇದನ್ನ ರಿಪೇರಿ ಮಾಡಿ ಮನೆಗೆ ತಗೊಂಡ್ಬರ್ತೀನಿ. ಸರಿ, ಹಾಗಾದ್ರೆ ನಾನು ಕ್ಯಾಬ್ ಬುಕ್ ಮಾಡ್ತೀನಿ. ನೀನ್ ಬಾಕ್ಸ್ನ ಹೊರಗಡೆ ತೆಗಿ, ಫೋನ್ ಕೊಡು. ತಗೋ. ಬಂಗಾರ, ಅಪ್ಪ ಅಮ್ಮನಿಗೆ ಹೇಳಿ ಒಂದು ಹೊಸ ಕಾರ್ ತಗೋಬೇಕು ನಮ್ಮ ರೇಂಜಿಗೆ. ಕ್ಯಾಬ್ಸ್ ಬುಕ್ ಆಗ್ತಾ ಇಲ್ಲ ಕೃಷ್ಣ. ಹಾಗಾದ್ರೆ ಯಾವ್ದಾದ್ರು ಆಟೋ ತಗೊಂಡು ಹೋಗೋಣ.
ನಮ್ ರೇಂಜ್ಗೆ ಆಟೋದಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಕೃಷ್ಣ. ಬಂಗಾರ, ಆಟೋಗೆ ನಾವು ವೇದವತಿಯವರ ಮಗ ಸೊಸೆ ಅಂತ ಹೇಳಿ ಗೊತ್ತಾಗಲ್ಲ ತಾನೆ? ಅಷ್ಟೇ ಅಂತೀಯಾ? ಅಷ್ಟೇ ಬಂಗಾರ, ತಪ್ಪಲ್ಲ. ಸರಿ, ಹಾಗಾದ್ರೆ ಯಾವ್ದಾದ್ರು ಆಟೋ ನಿಲ್ಸು. ಅಲ್ಲಿ ನೋಡು, ಆಟೋ ಬರ್ತಾ ಇದೆ, ಅದು ನಿಲ್ಸೋಣ. ಈ ಕೃಷ್ಣ ಇವತ್ತು ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಅವತ್ತು ನನ್ನ ಕಾರಲ್ಲಿ ಗುದ್ದಿದ ಹಾಗೆ ಇವತ್ತು ನನ್ನ ಆಟೋದಲ್ಲಿ ಗುದ್ದು ಬಿಡಬೇಕು. ಹಲೋ, ನಿಲ್ಸಿ. ಅವನೇನು ಹಾಗೆ ಬರ್ತಾ ಇದ್ದಾನೆ, ಗುದ್ದು ಬಿಡ್ತಾನ ಹೇಗೆ? ಲೇ ನಿಲ್ಸೋ, ಲೇ ಬಂಗಾರ. ಏಯ್, ಯಾರೋ ನೀನು? ನಿಧಾನವಾಗಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಆಟೋದಲ್ಲಿ ಗುದ್ದಿ ನಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಹೇಗೆ? ಅವತ್ ನೀನ್ ಕಾರಲ್ಲಿ ಗುದ್ದಿದ್ದೆ ಅಲ್ವಾ, ಅದಕ್ಕೆ ರಿವೆಂಜ್ ತೀರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಆವಾಗ ನಿಮಗೂ ನನಗೂ ಏನು ವ್ಯತ್ಯಾಸ ಇರುತ್ತೆ? ಆದರೂ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿರೋನೇ ಆಗಿದ್ರೆ ಸಡನ್ನಾಗಿ ಬ್ರೇಕ್ ಹಾಕಿ ಯಾಕೆ ನಿಲ್ಲಿಸ್ತಾ ಇದ್ದೆ? ಆಟೋ ನಿನ್ನ ಗಂಡನ ಮೇಲೆ ಇರ್ತಿತ್ತು, ಆಮೇಲೆ ನಿನ್ನ ಗಂಡ ಹಾಸ್ಪಿಟ್ಲಲ್ಲಿ ಇರ್ತಿದ್ದ. ಆಟೋ ನಿಲ್ಸಿದ್ರಿ ಅಲ್ವಾ, ಎಲ್ಲಿಗೆ ಹೋಗಬೇಕು ಅಂತ ಹೇಳಿ? ನಿನ್ನ ಆಟೋ ನಮಗೆ ಅವಶ್ಯಕತೆ ಇಲ್ಲ, ಹೊರಡು. ಆದರೂ ಕಾರ್ ಇರಬೇಕಾದ್ರೆ ನನ್ನ ಆಟೋನ ಯಾಕೆ ನಿಲ್ಸಿದ್ರಿ? ನಮ್ಮ ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಅದಕ್ಕೆ. ಮನೆಗೆ ತಾನೇ, ಕೂತ್ಕೊಳ್ಳಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾವು ಬೇರೆ ಆಟೋ ನೋಡ್ಕೋತೀವಿ ಬಿಡು. ಈ ಏರಿಯಾದಲ್ಲಿ ಅಷ್ಟು ಬೇಗ ಆಟೋ ಸಿಗಲ್ಲ, ಹತ್ತಿ. ಕರೆಕ್ಟಾಗಿ ಸಿಕ್ಕಿದ್ದಾನೆ. ಇವನ್ ಮೇಲೆ ನಾನು ಸೇಡ್ ತೀರಿಸ್ಕೋಬೇಕು. ಇವಾಗ ನಾವು ಶತ್ರುಗಳಲ್ಲ. ನಾನು ಆಟೋ ಡ್ರೈವರು, ನೀವು ಪ್ಯಾಸೆಂಜರ್ಸು ಅಷ್ಟೇ. ಏನೂ ಅಗತ್ಯ ಇಲ್ಲ. ನಮ್ಮನ್ನ ಹತ್ತಿಸ್ಕೊಂಡು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಯಾವುದೋ ಒಂದು ಜಾಗದಲ್ಲಿ ಇಳಿಸ್ತೀಯಾ, ಇಲ್ಲ ಅಂದ್ರೆ ಯಾವುದೋ ಬಸ್ ಗುದ್ದಿ ನೀನ್ ಪಕ್ಕಕ್ಕೆ ಜರುಗ್ತೀಯ. ಊಹಿಸದ ಘಟನೆ. ವೇದವತಿ ಮಗ ಸೊಸೆ ದುರ್ಮರಣ ಅನ್ನೋ ವಾರ್ತೆನ ನೋಡಿ ನೀವೆಲ್ಲರೂ ಸಂತೋಷ ಪಡ್ತೀರಾ. ನಂದು ನಿಮ್ಮಷ್ಟು ಕ್ರಿಮಿನಲ್ ಬ್ರೈನ್ ಅಲ್ಲಮ್ಮ. ನೀವು ನನ್ನ ಆಟೋದಲ್ಲಿ ಬರೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ನೀವು ಬರಲ್ಲ ಅಂದರೆ ನಾನು ಹೊರಟೋಗ್ತೀನಿ ಅಷ್ಟೇ. ಬಂಗಾರ, ನಾವು ಇವನನ್ನ ಆಟೋದೊಂಥರನೇ ಟ್ರೀಟ್ ಮಾಡೋಣ, ನಡಿ. ಅದು ಹಾಗಲ್ಲ ಕೃಷ್ಣ. ನೀನು ಏನು ಮಾತಾಡಬೇಡ, ನಾನು ಹೇಳ್ತಾ ಇದ್ದೀನಲ್ವಾ, ನಡಿ. ನಿಮ್ಮ ಮನೆಗೆ 500 ರೂಪಾಯಿ ಆಗುತ್ತೆ. 500 ತಾನೆ? ಸರಿ, ನಡಿ. ಏನೇ ಕೃಷ್ಣ, 6 ತಿಂಗಳವರೆಗೂ ನೀನು ನಿನ್ನ ಕಾರ್ನ ಓಡಿಸೋದಕ್ಕೆ ಅವಕಾಶ ಇಲ್ಲ ಅಂತ ಅವನಿಗೆ ನಿನಗೆ ಪನಿಷ್ಮೆಂಟ್ ಕೊಟ್ಟಿದ್ಲಲ್ವಾ, ಅದನ್ನು ಮರ್ತೋಗಿದ್ಯಾ? ಇವರ ಬ್ಲೇಡಿ ಡ್ರೈವರ್ ಥರನೇ ಇರು. ಪ್ಯಾಸೆಂಜರ್ ಪರ್ಸ್ನಲ್ ವಿಷಯ ಎಲ್ಲ ನಿನಗೇನಕ್ಕೆ? ನಾಯಿ ಬಾಲಕ್ಕೆ ದೆಬ್ಬ ಕಟ್ಟದಂಗೆ ನಿನ್ನಂಥವ್ರನ್ನ ನನ್ನಂಥವ್ರನ್ನೆಲ್ಲ ನಮ್ಮ ಅವನಿನೇ ಪದ್ಧತಿಯಿಂದ ಬದಲಾಯಿಸ್ತಾ ಬಿಡು. ಅವನಿ ಮನಸ್ಸು ಮಾಡಿದ್ರೆ ನಿಮ್ಮಿಬ್ಬರನ್ನ ಹೊರಗಡೆ ಹಾಕೋದಕ್ಕೆ ಅರ್ಧ ಗಂಟೆ ಸಾಕು. ಪಾಪ ಯಾಕೋ ಕ್ಷಮಿಸ್ತಾ ಇದ್ದಾಳೆ. ನಿನ್ ಹರಿಕತೆನ ನಿಲ್ಸಿ ಬೇಗ ಹೊರಡು. ನಮ್ಮ ಅವನಿನ ಹೊಗಳ್ತಾ ಇದ್ರೆ ಉರಿತಿರೋ ಹಾಗಿದೆ. ನಿನ್ನ ಮನೆಗೆ ನಡಿಯೋ, ನಿನ್ನ ವಿಷಯನಲ್ಲೇ ನೋಡ್ಕೋತೀನಿ. ಏಯ್ ಡಬ್ಬ, ಆ ಡಬ್ಬನ್ ತಗೊಂಡು ಒಳಗಿಡು. ಬಾಕ್ಸ್ ಬೇಗ ಇಳಿಸಿ ಡ್ರೈವರ್ಗೆ ದುಡ್ಡು ಕೊಟ್ಟು ತಕ್ಷಣ ಕಳಿಸ್ಬಿಡು. ಇಂಥವ್ರು ಜಾಸ್ತಿ ಹೊತ್ತು ನಮ್ಮ ಮನೆ ಹತ್ರ ಅಲ್ಲ, ನಮ್ಮ ಕಣ್ಮುಂದೆ ಕೂಡ ಇರಬಾರ್ದು. 1 ನಿಮಿಷ ಬಂಗಾರ, ಇಲ್ಲಿ ನೋಡು ಡ್ರೈವರು, ಈ ಬಾಕ್ಸ್ನ ಮನೆ ಒಳಗೆ ತರ್ತೀಯಾ? ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ. ಏನೋ ಯೋಚನೆ ಮಾಡ್ತಾ ಇದೆಯಾ?
ನಂದು ಲಗೇಜ್ ಆಟೋ ಅಲ್ಲ ಸರ್. ಅದೇನ್ ಬಾವ ಹಾಗಂತ್ಯ? ಮಾಮೂಲಿ ಆಟೋ ಡ್ರೈವರ್ಸ್ ಕೂಡ ಲಗೇಜ್ನ ತಂದು ಕೊಡ್ತಾ ಇರ್ತಾರೆ. ಇಲ್ಲಿ ನೋಡು, ಒಂದು ಟೈಮಲ್ಲಿ ನಾವು ಕೂಡ ಇಂಥ ಕೆಲಸ ಮಾಡಿದವ್ರೆ. ನನಗೆ ಹೇಳಕ್ ಬರಬೇಡ. ಕೃಷ್ಣ ಯಾಕೆ ಹೀಗೆ ಮಾಡ್ತಿದ್ದಾನೆ? ಈ ನರಸಿಂಹನ್ ನೋಡ್ತಿದ್ದೇನೆ ನಂಗೆ ಮೈಯೆಲ್ಲ ಉರಿತಿದೆ. ಎಕ್ಸ್ಟ್ರಾ ದುಡ್ಡು ಅಕ್ಕಿಗೋ ತರಕಾರಿಗೋ ಅಥವಾ ನಿನ್ನ ಮಗಳಿಗೆ ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮಾಡ್ತೀಯಾ ಮಾಡಲ್ವಾ ಅದನ್ನ ಬೇಗ ಹೇಳು.